ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ತುರುವೇಕೆರೆ ತಾಲೂಕು ದಂಡಿನಶಿವರ ಹೋಬಳಿ 24/7 PHCಗೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಡಾಕ್ಟರ್ ಸಂದೇಶ್ ಅಂತ PHC ಡಾಕ್ಟರ್ ಅವರು ಇಲ್ಲಿ ಇದ್ರು ಮತ್ತು ಬೆಳಗ್ಗೆಯಿಂದ 32 ಪೇಷಂಟ್ಸನ್ನು ಅವರು ನೋಡಿದ್ದಾರೆ. ಸ್ವಚ್ಛತೆ ಬಗ್ಗೆ ಮತ್ತು ಕೆಲವು ದುರಸ್ತಿ ಕಾಮಗಾರಿಗಳ ಬಗ್ಗೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಸ್ಟಾಫ್ ನರ್ಸದು ಡೆಪ್ಯುಟೇಷನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಸಮಸ್ಯೆಯನ್ನು ಇಮಿಡಿಯೇಟ್ ಸಾಲ್ವ್ ಮಾಡಲಿಕ್ಕೆ DHO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು DHO ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ತುರುವೇಕೆರೆಯಲ್ಲಿ ಇರುವ 12 PHCಗಳಿಗೆ ವಾರಕ್ಕೆ ಅಟ್ಲೀಸ್ಟ್ 1-2 PHCs ವಿಸಿಟ್ ಮಾಡಬೇಕು ಮತ್ತು ನಾವು ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದನ್ನು ರಿವ್ಯೂ ಮಾಡೋಣ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ರಿಕ್ವೆಸ್ಟು ಸಾರ್ವಜನಿಕರಿಗೆ ಯಾರಿಗೆಲ್ಲ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಅವರಿಗೆ ಕಷ್ಟ ಆಗುತ್ತದೆ, ಅವರಿಗೆ ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ PHCs ಎಲ್ಲ ಇದೆ. ಅದರಲ್ಲಿ ಇರುವ ಸ್ಟಾಫು ಡಾಕ್ಟರ್ಸು ಜನರಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮದು ಆಸೆ ಇದೆ. ಅದಕ್ಕೆ ನಾವು ಸತತವಾಗಿ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ AC ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ವೀಕ್ಲಿ ಇದನ್ನು ರಿವ್ಯೂ ಮಾಡಿ ಅಂತ ಹೇಳಿದ್ದೀವಿ. ಸೊ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಕೆಲಸ ಮಾಡ್ತೀವಿ. DHO ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಅವರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ತುರುವೇಕೆರೆಯಲ್ಲಿ ಇರುವ 12 PHCಗಳಿಗೆ ವಾರಕ್ಕೆ ಅಟ್ಲೀಸ್ಟ್ 1-2 PHCs ವಿಸಿಟ್ ಮಾಡಬೇಕು ಮತ್ತು ನಾವು ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದನ್ನು ರಿವ್ಯೂ ಮಾಡೋಣ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ರಿಕ್ವೆಸ್ಟು ಸಾರ್ವಜನಿಕರಿಗೆ ಯಾರಿಗೆಲ್ಲ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಅವರಿಗೆ ಕಷ್ಟ ಆಗುತ್ತದೆ, ಅವರಿಗೆ ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ PHCs ಎಲ್ಲ ಇದೆ. ಅದರಲ್ಲಿ ಇರುವ ಸ್ಟಾಫು ಡಾಕ್ಟರ್ಸು ಜನರಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮದು ಆಸೆ ಇದೆ. ಅದಕ್ಕೆ ನಾವು ಸತತವಾಗಿ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ AC ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ವೀಕ್ಲಿ ಇದನ್ನು ರಿವ್ಯೂ ಮಾಡಿ ಅಂತ ಹೇಳಿದ್ದೀವಿ. ಸೊ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಕೆಲಸ ಮಾಡ್ತೀವಿ.